67 ಹಾಗೂ 68ನೇ ಕವನ. ಕೊಂಡು ಬಂದರು ದ್ರೋಣನ ಇದಿರಲಿ ದಿಂಡು ಗೆಡಹಿದರ ಈತನನು, ಕೈಕೊಂಡು ಎಲವೋ ದೃಪದ ಸಖ ಪೂರ್ವವನು ನೆನೆಯನುತ ಬಂಡನಿವನನು ಸಾಕು ಬಿಡಿ. ಸಲೆ ಚಂಡಿಯಾದನು ದರ್ಪ ವಿಷ ಮುಂಕೊಂಡು ಮೂರ್ಛಿತನೇನು ಮಾಡುವನೆ ಎಂದನ ದ್ರೋಣ. ಅಂದರೆ ದೃಪದನನ್ನು ಹಿಡಿದುಕೊಂಡು ಬಂದು ದ್ರೋಣನೆದುರಿಗೆ ಅಡ್ಡ ಕೆಡವಿದರು ಪಾಂಡವರು. ದ್ರೋಣನು ದೃಪದನನ್ನು ವಿಚಾರಿಸುತ್ತಾ ದ್ರುಪದ ಹಿಂದೆ ಆದುದನ್ನು ಸ್ವಲ್ಪ ಜ್ಞಾಪಿಸಿಕೋ ಎಂದು ಶಿಷ್ಯರ ಕಡೆ ತಿರುಗಿ, ನಾಚಿಕೆಗೆಟ್ಟ ಈ ಬಂಡನನ್ನು ಕೈ ಬಿಟ್ಟು ಬಿಡಿ. ಹಿಂದೆ ಇವನು ನನ್ನನ್ನು ಧಿಕ್ಕರಿಸಿ ಹಠ ಮಾಡಿದನು. ರಾಜದರ್ಪವೆಂಬ ವಿಷವು ಬಡಿದು ಬುದ್ಧಿಯನ್ನು ಕಳೆದುಕೊಂಡನು. ಇವನನ್ನು ಏನು ಮಾಡಬೇಕು ಎಂದನು. ಆಗ 68ನೇ ಕವನದಲ್ಲಿ, ಎಲವೋ ಕೊಟ್ಟೆನು ಜೀವದಾನವ ನಳಲ ನಿನಗೇಕೆ ಎನ್ನುತ್ತಾ ಸಾಹಸ ದಳವೀಲಿ ನೀನೆರಹೋ ಅಗೆಯನು ಬಂಡ ಹೋಗೆಂದ. ಕಳೆದುಕೊಟ್ಟೆನು ನಿನ್ನ ರಾಜ್ಯದ ನೆಲದೊಳು ಅರ್ಧವನ್ನಿತ್ತು ನೀ ನಡೆ. ಬಳಿಕ ಉಡಬಡಿಸಿ ದೃಪದನ ಬಿಟ್ಟನ ದ್ರೋಣ. ಅಂದರೆ ದ್ರೋಣನು ದೃಪದನಿಗೆ ಎಲಹೋ ನಿನಗೆ ಜೀವದಾನವನ್ನು ಕೊಟ್ಟಿದ್ದೇನೆ, ನಿನಗೇಕಿಷ್ಟು ದುಃಖ? ಸಾಹಸ ಶಕ್ತಿಗಳಿಂದ ವೈರವನ್ನು ಬಳಸಬೇಕು. ಬಂಡನೇ ಹೊರಟು ಹೋಗು, ನಿನ್ನ ರಾಜ್ಯದಲ್ಲಿ ಅರ್ಧವನ್ನು ನನಗೆ ಕೊಟ್ಟು ನೀನು ಹೊರಟು ಹೋಗು ಎಂದು ದೃಪದನನ್ನು ಕೈ ಬಿಟ್ಟನು. ಧನ್ಯವಾದಗಳು.